ಎಸ್ ಮತ್ತೆ ನಾನು ಕೃಷ್ಣ ಇದ್ರದ್ದು ಹೃದಯದ ಮೀಟಿಂಗ್ ಜಾತಿ ಗಣತಿ ಮಾಡೋಕೆ ಕೇಂದ್ರ ನಿರ್ಧಾರ ಮಾಡಿದೆ ಸರ್. ರಾಜ್ಯದ ಜಾತಿ ಗಣತಿ ನೋಡಿ, ರಾಜ್ಯದ ಜಾತಿ ಗಣತಿಯಲ್ಲಿ ಕೇಂದ್ರದ ಜಾತಿ ಗಣತಿ ಡಿಕ್ಲೇರ್ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಅದು ಯಾಕೆ ಮಾಡಿದ್ದಾರೆ? 2014ರಿಂದ ಇಲ್ಲಿವರೆಗೆ ಇವ್ರು ಮಾಡಿರಲಿಲ್ಲ. ಈಗ ಬಿಹಾರ್ ಚುನಾವಣೆ ಬಂದಿದ್ದು ಮಾಡಿದ್ದಾರೆ, ಅವರೇನು ಜಾತಿ ಗಣತಿ ಮಾಡಬೇಕಂತ ಮಾಡಿಲ್ಲ. ಬಿಹಾರ್ ಚುನಾವಣೆಯಲ್ಲಿ ಈ ಜಾತಿ ಗಣತಿ ಭಾಳ ಪ್ರಮುಖ ಪಾತ್ರ ವಹಿಸಿದೆ. ತಮ್ಮ ಮತಗಳ ಆಶಯ ಸಲುವಾಗಿ ಬಿಹಾರ್ ಚುನಾವಣೆಗೆ ಅವರು ಅನೌನ್ಸ್ ಮಾಡಿದ್ದಾರೆ. ಮತ್ತು ನಾವೊಂದು ಸ್ವಾಗತ ಮಾಡ್ತೀವಿ, ಆದರೆ ಅದು ಕಂಡೀಷನಲ್ಲಿ ಏನಿದೆ ಅಂದರೆ ನಮ್ಮದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಅದು ಜಾತಿ ಗಣತಿ ಮುಗಿಬೇಕು. ಸುಮ್ಮನೆ 3 ವರ್ಷ 4 ವರ್ಷ 5 ವರ್ಷ ತಳ್ಕೊಂಡು ಹೋಗುವಂಥದ್ದಲ್ಲ. ಅದಕ್ಕಿಂತ ಹಣಕಾಸು ಕಡಿಮೆ ಒದಗಿಸಿದಾರೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ನೀವು 135 ಕೋಟಿ ರೂಪಾಯಿ ಆಗಿತ್ತು 10 ವರ್ಷ ಹಿಂದೆ, ಅಲ್ಲಿ ಸುಮಾರು 600 ಕೋಟಿನೋ ಇದು ಮಾಡಿದ್ದಾರೆ. 500 ಕೋಟಿ, ನಾವು 100 ಕೋಟಿ ಜಾಸ್ತಿ ಹೇಳಿದ್ವಿ, 500 ಕೋಟಿ ಏನೋ ಓಡಿಸಿದ್ದಾರೆ. ಸೊ ಅದು ಸಾಲದಿಲ್ಲ. ಅದೆಲ್ಲನೂ ಮಾಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಭಾಳಷ್ಟು ಎಲ್ಲ ಇದು ಇದಾವೆ, 108 ತಾಂತ್ರಿಕ ಇದು ಇದಾವೆ, ಮಾಡ್ಬೇಕು ಅದನ್ನು. ಆದರೆ ರಾಹುಲ್ ಗಾಂಧಿ ಅವರು ಯಾವಾಗ ಹೋರಾಟ ಮಾಡಿದರು, ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇದು ಮಾಡ್ತು, ಆವಾಗ ಇವರು ಅವರ ಒಂದು ಒತ್ತಾಯಕ್ಕೆ ಮಾಡೋದು ನಮ್ಮ ಇದನ್ನು ನೋಡಿಕೊಂಡು ಇವರು ಜಾತಿ ಗಣತಿ ಮಾಡಿದ್ದಾರೆ. ಸ್ವಯಂ ಇಚ್ಛೆಯಿಂದ ಅಲ್ಲ ಇದು. ನೋಡಿ, ಈಗ ನಾವು ಇಲ್ಲಿ ಈಗ ಪ್ರಸ್ತುತ ಬಂದಿದ್ದಾಗ ಇಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ, ಈಗ ನಾವು ಹೇಳಿದ್ದೀವಿ ಹೌದಪ್ಪ ನಾವು ಮಾಡಿಲ್ಲ, ನೀವು ಮಾಡಿದ್ದೀರಾ? ಆವಾಗ ಬೇಡಿಕೆ ಇರಲಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಭಾಳ ಬೇಡಿಕೆಗಳಿದಾವೆ. ಹಿಂದೆ ಮಂಡಲ್ ಕಮಿಷನ್ ಎಲ್ಲ ಹಾಗೆ ಹೋಗಿದ್ದಾವಲ್ಲ, ನಾವು ಆಗಿಲ್ವ ಹಿಂದೆ? ಹೀಗಾಗಿ ಮತ್ತು ನಮ್ಮ ಗಮನಾರ್ಹ ಒಂದು ಇದು ಅಂದರೆ ಅದು ಜಾತಿ ಸಮೀಕ್ಷೆಯಲ್ಲಿ ಕೇಂದ್ರದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಇದಾಗೋದಲ್ಲ, ಬರೀ ಜಾತಿ ಸಮೀಕ್ಷೆ ಆಗ್ತದೆ ಪ್ಲೇನು. ಇಲ್ಲಿ ನಾವು ಮಾಡಿರುವಂಥದ್ದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎಲ್ಲನೂ ಕೂಡ ಆಗಿದೆ. ಅದರಲ್ಲಿ 9ನೇ ತಾರೀಕಿಗೆ ನಾವು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಹೇಳ್ತೇನೆ. ನೋಡಿ, ನಾವು ಇದನ್ನು 9ನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. 7 ಜನ ಸಚಿವರು, ಖಂಡ್ರೆ ಅವರು, ಶಿವಾನಂದ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದರ್ಶನಾಪುರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು, ಖಂಡ್ರೆ ಅವರು, ಎಲ್ಲರೂ ನಾವು ಕೂಡ ಮಾತಾಡಿ ಹಿಂದೆನೂ ಮಾತಾಡಿನೇ ಹೋಗಿದ್ದೀವಿ. ನಾವು ಒಂದೇ ವಾಯ್ಸ್ ಇದೆ ನಮ್ಮದು. ಮಾಡಿ ನಮ್ಮದಿಷ್ಟೇ, ನಮಗಾಗಿರುವಂಥದ್ದು ಏನು ತಾಂತ್ರಿಕ ಸಮಸ್ಯೆಗಳಿದ್ದಾವೆ, ಅಲ್ಲಿ ಇಲ್ಲಿ ಒಡೆದು ಹೋಗಿದ್ದಾವೆ, ಎಲ್ಲನೂ ಕೂಡಿಸಿ ಕೌಂಟ್ ಮಾಡಿ ಅಂತಂದರೆ ಅದು ಯಾವ ಥರ ಮಾಡೋಕ್ಕೆ ಬರ್ತದೆ, ಅದಕ್ಕೆ ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನು ಮಾತಾಡ್ತೀವಿ. ಮತ್ತು ಇನ್ನು ಉಳಿದ ವಿಚಾರಗಳು ಏನಿದಾವಲ್ಲ ಅದನ್ನು ನಾವು ನಮ್ಮ ಸಮಾಜದ ವೇದಿಕೆಯಲ್ಲಿ ಮಾತಾಡ್ತೀವಿ. ಆದರೆ ಒಂದು, ನಾವು ಬಸವಣ್ಣವರ ಹಿನ್ನೆಲೆಯಿಂದ ಬಂದಂಥವ್ರು, ಕೇವಲ ನಾವು ಲಿಂಗಾಯತರ ಅವ್ರಿಗಷ್ಟೇ ನ್ಯಾಯ ಸಿಗಬೇಕಂತಲ್ಲ, ನಾವು ಎಲ್ಲರಿಗೂ ಕೂಡ ಹಿಂದುಳಿದ್ರಿಗೂ ನ್ಯಾಯ ಸಿಗಬೇಕು, ದಲಿತರಿಗೂ ಸಿಗಬೇಕು, ಮುಸಲ್ಮಾನರಿಗೂ ಸಿಗಬೇಕು. ಮತ್ತು ಅದ್ರ ಎಲ್ಲಕ್ಕಿಂತ ಮಹತ್ವವಾಗಿ ಸಣ್ಣ ಸಣ್ಣ ಸಮುದಾಯಗಳಿದಾವೆ, ಕುಂಬಾರ, ಕಮ್ಮಾರ, ಪತ್ತಾರ, ಉಪ್ಪಾರ, ಮಾಲ್ಗಾರ, ಶೌರಿಕರು, ಗೊಲ್ಲ, ಇಂಥ ಸಣ್ಣ ಸಮುದಾಯಗಳು ಭಾಳಷ್ಟಿದ್ದಾವೆ. ಅವ್ರನ್ನ ಯಾರೂ ಮಾತಾಡ್ಸೋರಿಲ್ಲ. ಅವ್ರಿಗೂ ಕೂಡ ಸೂಕ್ತವಾದಂಥ ನ್ಯಾಯ ಸಿಗಬೇಕು. ಅದು ನಮ್ಮ ಉದ್ದೇಶ, ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಅದು ಅವರು ಸಾಮ್ರಾಟ್ ಶಿವಶಂಕರ್ ಅವ್ರ ವೈಯಕ್ತಿಕ ಅಭಿಪ್ರಾಯ, ನಾನು ಅದನ್ನು ನೋಡಿಲ್ಲ. ಆದರೆ ನಾವು ಮಾತನಾಡ್ತೀವಿ ಕ್ಯಾಬಿನೆಟ್ನಲ್ಲಿ. ನಮ್ಮ ಫೋರಮ್ ಇದೆ, ನನಗೆ ನಾವೆಲ್ಲರೂ 7 ಜನ ಕ್ಯಾಬಿನೆಟ್ ಸಚಿವರಿದ್ದೀವಿ, ನಮಗೊಂದು ಫೋರಮ್ ಇದೆ ಕ್ಯಾಬಿನೆಟ್ ಅನ್ನೋದು. ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದೆ ಅದಕ್ಕೆ, ಆ ಫೋರಮ್ನಲ್ಲಿ ಮಾತಾಡೋಕ್ಕೆ ನಾವು ಮಾತಾಡ್ತೀವಿ. ಅದನ್ನು ನೋಡೋಣ ಅಂತೆ, ಗೊತ್ತಿಲ್ಲ ನನಗೇನು. ಚರ್ಚೆ ಮಾಡ್ತೀವಿ 9ನೇ ತಾರೀಕು ಆಗಲಿಕ್ಕೆ ಮತ್ತೊಂದು ತಾರೀಕು ಯಾವತ್ತು ಬರ್ತದೆ ಅವತ್ತು ಚರ್ಚೆ ಮಾಡ್ತೀವಿ. ಹಾಗೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳ ಕಮಿಟೆಡ್ ಇದ್ದಾರೆ, ಒಳ್ಳೇದು ಮಾಡಬೇಕು, ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳ ಬದ್ಧತೆ ಯಾರೂ ಪ್ರಶ್ನೆ ಮಾಡುವಾಗೆ ಇಲ್ಲ. ಬಸವ ತತ್ವ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಂಥವ್ರು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಇಟ್ಕೊಂಡಂತ ಮಾಡಿದಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಚಾರದಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.